ಕೇಳಿದ್ದೇವೆ. ಹೊರಟು ಬಂದ ವಿಚಾರ ನಮಗೂ ಆಳ್ವಿಕೆ ಮಾಡುವ ಸಾಮರ್ಥ್ಯವಿದೆ ಎಂಬುದನ್ನು ತೋರಿಸಿಕೊಟ್ಟಿದೆ. ಎಲ್ಲರೂ ನನ್ನನ್ನು ಮುದುಕಿಯ ಗಂಡನೆಂದು ಕರೆಯುತ್ತಾರೆ. ನನಗಿಂತ ಸ್ವಲ್ಪ ಪ್ರಾಯ ಹೆಚ್ಚಾಗಿದೆ. ಅದಕ್ಕೇನಾಯಿತಂತೆ? ನನ್ನ ಹೆಂಡತಿ ನನಗೆ ಚಂದವೇ. ಆಮೇಲೆ ಸಂಜೆ ಹೊತ್ತಿನಲ್ಲಿ ಬಲರಾಮನಲ್ಲಿ ಮಾತನಾಡುವುದಕ್ಕೆ ಸಾಧ್ಯವಿಲ್ಲ, ಹೋಗುವುದಕ್ಕೆ ಮಾರ್ಗ ಸಾಕಾಗುವುದಿಲ್ಲ ಎಂಬುದಾಗಿ ಹೇಳುತ್ತಾರೆ. ಏನು ಮಾಡುವುದು? ಸಂಜೆ ಹೊತ್ತಿನಲ್ಲಿ ಸ್ವಲ್ಪ ಹಾತರಿದ್ದರೆ ಆಗುವುದಿಲ್ಲ. ಹಾಗಂತ ಹೇಳಿ ನಾನು ಮಾರ್ಗದಲ್ಲಿ ಏನು ಬೀಳುವುದಿಲ್ಲ, ನೇರ ಮನೆಯಲ್ಲಿ ಹೋಗಿ ಬೀಳ್ತೇನೆ. ಮನೆಯಲ್ಲಿ ಬೀಳು. ಅವೆಲ್ಲ ಬಿಡೋಣ. ನನ್ನ ತಮ್ಮನಮ್ಮ ಇರ್ತಾರೆ ಕೃಷ್ಣ, ಊರಲ್ಲಿ ಏನೆಲ್ಲ ಅನರ್ಥ ಮಾಡಿಕೊಂಡು ಬರುತ್ತಾನೆ. ಅವೆಲ್ಲ ಇರಲಿ, ಅದು ಯಾರೋ ನನ್ನನ್ನು ಕಾಣುವುದಕ್ಕೆ ಬಂದಿದ್ದಾರಂತೆ. ಬರಲಿ ಒಳಗೆ. ಓಹೋ ನಾರದರು, ಸ್ವಾಮಿ ವಂದಿಸಿಕೊಂಡಿದ್ದೇನೆ. ಇದು ದರ್ಭಾಸನವನ್ನು ಇರಿಸಿದ್ದೇನೆ, ಕುಳಿತುಕೊಳ್ಳಬೇಕು. ಸ್ವಾಮಿ, 3 ಗಳಿಗೆಯಲ್ಲಿ ತ್ರಿಲೋಕ ಸಂಚಾರವನ್ನು ಮಾಡುವ ನೀವು ಈ ದ್ವಾರಕೆಗೆ ಬರಲು ವಿಶೇಷವಾದ ಕಾರಣವಿರಬಹುದು. ಹೇಳಿದ್ದಲ್ಲಿ ನಿಮ್ಮ ಅಭಿಪ್ರಾಯದಂತೆ ನಡೆದುಕೊಳ್ಳುತ್ತೇನೆ. ಅಯ್ಯ ಬಲರಾಮ, ಸ್ವಾಮಿ, ಇಲ್ಲಿಗೆ ಬರುವುದಕ್ಕೂ ಕಾರಣವಿದೆ. ಏನು ಕಾರಣ? ನಿನ್ನ ತಮ್ಮನಾದಂತಹ ಕೃಷ್ಣನನ್ನು ಎಲ್ಲರೂ ಧರಿಗಿಳಿದುಕೊಂಡ ಭಗವಂತನೆಂದು ಕೊಂಡಾಡುತ್ತಾರೆ. ಅದು ತಿಳಿದ ವಿಷಯವಲ್ಲ. ಆದರೆ ಅವನು ಮಾಡುವುದಾದರೂ ಏನು? ಕಳ್ಳತನ, ಮೋಸತನ ಮುಂತಾದ ಕೆಟ್ಟ ಕಾರ್ಯಗಳನ್ನು ಮಾಡುವುದಲ್ಲದೆ ಇತ್ತೀಚೆಗೆ ಹುಟ್ಟುವಿಂದ ಎಂದು ಕಲಹದಲ್ಲಿ ಗೆದ್ದು ತಂದವನಿದ್ದಾನೆ. ಇದರಿಂದ ಸಂಬಂಧಿಕರಲ್ಲಿಯೂ ವಿರೋಧವನ್ನು ಕಟ್ಟಿಕೊಂಡಿದ್ದಾನೆ. ಹೌದೇ? ಹೀಗೆ ಅನೇಕ ಕೆಟ್ಟ ಕಾರ್ಯಗಳನ್ನು ಮಾಡುವುದಲ್ಲದೆ ಮಾಡುತ್ತಾ ನಿನ್ನ ಕೀರ್ತಿಗೆ ಸುಣ್ಣನುಂಟು ಮಾಡಿದ್ದಾನೆ. ಅದೆಲ್ಲ ಆದಂತಹ ಕಥೆ. ಹೌದು. ಮೊನ್ನೆಗೆ ಬೃಂದಾವನದ ಅರಸನಾದಂತಹ ಸತ್ರಾಜಿತನ ತಮ್ಮ ಪ್ರಸೇನ ಸಮಂತಕಮಣಿಯನ್ನು ಧರಿಸಿ ಗಾಳಿಗೆ ಹೋದನು. ಗಾಳಿಗೆ ಹೋದಂತಹ ಆತ ಹಿಂತಿರುಗಲಿಲ್ಲ. ಇದರಿಂದ ಸಂಶಯಗೊಂಡ ಸತ್ರಾಜಿತನು ಕೃಷ್ಣನೇ ತನ್ನ ತಮ್ಮನನ್ನು ಕೊಂದಿದ್ದಾನೆಂದುಕೊಂಡಿದ್ದಾನೆ. ಹೌದೇ? ಅವನು ಸಂಶಯಗೊಳ್ಳುವುದಕ್ಕೂ ಕಾರಣವಿದೆ. ಏನು ಕಾರಣ? ಈ ಹಿಂದೆ ಕೃಷ್ಣನು ಸತ್ರಾಜಿತನ ಮಣಿಯನ್ನು ಕೊಡಬೇಕೆಂದು ಯಾಚಿಸಿದನಂತೆ. ಆದರೆ ಅವನು ಕೊಡಲೊಪ್ಪದ ಕಾರಣ ಈ ರೀತಿ ಹಗೆಯನ್ನು ತೀರಿಸಿಕೊಂಡಿದ್ದಾನೆಂದುಕೊಂಡಿದ್ದಾನೆ. ಇದರ ಸತ್ಯತೆಯನ್ನು ನೀನೇ ತೆಗೆದುಕೊಳ್ಳಬೇಕು. ಆಯ್ತು, ನಾನು ಹೇಳುತ್ತೇನೆಂದು ಹೇಳಬೇಕು. ನಾನು ಬರುತ್ತೇನೆ. ಎಲ್ಲಿದ್ದಾನೆ ಕೃಷ್ಣ? ಬರಲಿ. ಅಣ್ಣದೇವ, ವಂದಿಸಿಕೊಂಡಿದ್ದೇನೆ. ತಿರುಗಿಸಿ
ಸೇನ ಪದಗದು ಹರಿಗೆ ಪ್ರಸಿದ್ಧ ಪದಗದು ಬರಿದೆಗೆ ತಗೆ ಅಥವಾ